ಸರಿ ಹೇಳ್ತೀನಿ ಬಿಡಿ ಅವ್ರಿಗೆ. ಅಲ್ಲ ಅವ್ರಿಗೆ ಹೇಳ್ಬೇಡಿ, ಅವ್ರು ಬಂದು ಕೂತ್ಕೊಂಡ್ರೆ ಅವ್ರಿಗೊಂದು ಮಿಷಿನ್ ಎಲ್ಲ ಅವ್ರು ಬರಲ್ಲ, ಅವ್ರಿಗೆ ಈ ತರ ಐತೆ ಒಂದು ಸ್ಕೀಮ್ ಐತೆ ಅಂತ ಹೇಳ್ಬಿಟ್ಟು. ಅಪ್ಪ ಇದು ಸ್ಕೀಮ್ ಅಲ್ಲ, ನೀವು ತಪ್ಪು ತಿಳ್ಕೊತಾ ಇದ್ರಿ. ಸ್ಕೀಮ್ ಅಲ್ಲ ಇದು, ಸ್ಕೀಮ್ ಅಲ್ಲ, ನನಗೆ ಗೊತ್ತು. ಈ ತರ ಏನೇನೋ ಅನ್ಕೋತಾ ಇದ್ರಿ, ನಿಮ್ಗೆ ತಲೆ ಗಿರ್ರಂತ ಐತೆ ನಂಗೆ ಗೊತ್ತು. ನಮಸ್ಕಾರಗಳು, ಗುಡ್ ಮಾರ್ನಿಂಗ್ ಎಲ್ಲ ನನಗೆ ಮುಗ್ಧ ಮನ್ಸುಗಳಿಗೆ. ನಿಮ್ಮ RJ ಸುನಿಲನ RJ ಸುನಿಲ್ ಪ್ರ್ಯಾಂಕ್ ಹೌಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ದಿವ್ಯ ಅವರು ವಾಟ್ಸಪ್ ಮೆಸೇಜ್ ಮಾಡಿದ್ದಾರೆ, ಸುನಿಲ್ ನಮ್ಮ ಅಮ್ಮ ಅವ್ರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಬೇಕು, ಅವರು ಟೈಲರು ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಇದೀಗ ನಾವು ಕಾಲ್ ಮಾಡ್ತಾ ಇದ್ವಿ ದಿವ್ಯ ಅವ್ರ ಅಮ್ಮನಿಗೆ. ಹಲೋ ಹಲೋ, ಯಾರು? ಅಮ್ಮ ನಮಸ್ತೆ, ನಾನು ಇಲ್ಲಿ ನಟರಾಜ್ ಅಂತೇಳಿ ಮಾತಾಡ್ತಾ ಇರೋದು. ಹಾ ಹೇಳಿ. ಇದು ಇವರು ಟೈಲರ್ ಇವರಲ್ವ ಮಾತಾಡ್ತಾ ಇರೋದು? ಹೌದು. ಎಲ್ಲಿದ್ದೀರಿ ಈಗ ನೀವು? ಮನೇಲಿದ್ದೀರಾ ಹೊರಗಡೆ ಇದ್ದೀರಾ? ಮನೇಲೇ ಇದ್ದೀನಿ. ಯಾಕಣ? ಏನು ಅಂತ ಅಂದರೆ ಅಮ್ಮ, ಈಗ 8ನೇ ತಾರೀಕು ಶಿವರಾತ್ರಿ ಇದೆಯಲ್ಲ, ಹಾ ಆವತ್ತು ನಾವು ಒಂದು ವಿಶೇಷವಾದಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹಾ ಹೊಲಿಗೆ ಜಾಗರಣೆ ಅಂತ ಅಂದ್ಬಿಟ್ಟು ಭಾಳ ವಿಭಿನ್ನವಾಗಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹಾ 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 ಏನು ಅಂತ ಅಂದರೆ ಎಲ್ಲ ಒಂದಷ್ಟು ಜನ ಟೈಲರ್ಗಳನ್ನ ಸೇರಿಸ್ಬಿಟ್ಟು, ಹಾ ಹಾ ಈಗ ಭಾಳ ಜನ ನೋಡಿದ್ದೀರ, ಈಗ ಯಾವುದೋ ಫಿಲಮ್ ನೋಡ್ಕೊಂಡು ಜಾಗರಣೆ ಮಾಡ್ತಾರೆ, ಹಾ ಇನ್ನು ಕೆಲವರು ಏನೋ ಆಟ ಆಡ್ಕೊಂಡು ಜಾಗರಣೆ ಮಾಡ್ತಾರೆ, ಹಾ ಇನ್ನು ಕೆಲವರು ನಿದ್ದೆ ಮಾಡ್ಕೊಂಡು ಜಾಗರಣೆ ಮಾಡ್ತಾರೆ. ಹ್ಮ್ ಸೊ ನಮ್ದು ಏನಂತಂದರೆ ಕಾನ್ಸೆಪ್ಟು ಒಂದು ಉಪಯುಕ್ತವಾಗಿರಲಿ, ಏನೋ ಒಂದು ಪ್ರಾಡಕ್ಟ್ ಬರಬೇಕು, ಹಾ ಆ ರೀತಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹಾ ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಸಹಕರಿಸ್ಬೇಕು, ಬಂದು ಮಾಡಿಕೊಡ್ಬೇಕು. ಎಲ್ಲಿ ಅಣ್ಣ? ಏನಂತಂದರೆ ನಾವಿಲ್ಲಿ ಶಿವನ ದೇವಸ್ಥಾನ ಇದೆಯಲ್ಲ, ಹ್ಮ್ ಹ್ಮ್ ಅಲ್ಲಿ ನಾವು ಒಂದು 60ರಿಂದ 70 ಜನ ಈ ಥರ ಟೈಲರ್ಗಳನ್ನ ಸೇರಿಸಿ ಹ್ಮ್ ಹ್ಮ್ ಏನಂತಂದರೆ ನಾವು ಒಂದಷ್ಟು ಬಟ್ಟೆಗಳು ತಂದು ಕೊಡ್ತೀವಿ. ರಾತ್ರಿ 9 ಗಂಟೆಗೆ ಶುರುವಾದರೆ ಹ್ಮ್ ಬೆಳಗ್ಗೆ ಸೂರ್ಯೋದಯ ಆಯ್ತದಲ್ಲ, ಹ್ಮ್ ಹ್ಮ್ ಆ ಟೈಮ್ ತನಕನೂ ಬಟ್ಟೆ ಹೊಲಿಬೇಕು. ಹ್ಮ್ ಮಧ್ಯೆ ಬ್ರೇಕ್ ಇರುತ್ತೆ, ತಲೆ ಕೆಡಿಸ್ಕೋಬೇಡಿ. ಈಗ ಟೀ ಬ್ರೇಕು, ಬಿಸ್ಕೆಟು, ಅದು ಇದು ಮಧ್ಯೆ ಇದು ಮಾಡ್ತಿರ್ತಾರೆ. ಏನ್ ಸ್ಟಿಚ್ ಮಾಡೋದು ಅಂತ ಅದು? ಈಗ ನಾವು ಈಗ ಬ್ಲೌಸ್ ಹೊಲಿತೀವಿ. ಹಾಂ ಅದೇನೆ. ಈಗ ಏನಂತಂದ್ರೆ ಈಗ ನೆಕ್ಸ್ಟ್ ಮದುವೆ ಸೀಸನ್ ಬೇರೆ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ? ಹೌದೌದು. ನಾವು ಒಂದಷ್ಟೆಲ್ಲ ಮದುವೆ ಆರ್ಡರ್ಗಳು ತಂದಿದ್ದೀವಿ. ಹಾ ಈಗ ಅಳತೆ ಕೊಡ್ತೀವಿ, ಬಟ್ಟೆ ಕೊಡ್ತೀವಿ, ಹ್ಮ್ ಡಿಸೈನ್ ಕೊಡ್ತೀವಿ, ಹ್ಮ್ 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 ಕಣ್ಣು ಮುಚ್ಕೊಂಡು ಹೊಲಿಯೋದಷ್ಟೇ. ಸರಿ ಸರಿ ಮಾಡ್ತೀರಲ್ವಾ? ಹೇಳ್ತೀನಿ ನಾನು ಯಾವ್ದನ್ನು. ಯಾಕೆ? ನಮ್ಮ ಮನೆಯವ್ರನ್ನ ಸ್ವಲ್ಪ ಕೇಳ್ಬೇಕಲ್ವಾ ಅದು. ಇಲ್ಲ ಅವ್ರು ಬೇಡಿ ಗಂಡಸರು ಬೇಡಿ, ಲೇಡೀಸ್ ಅಲ್ಲ ಬೇಡ, ಸರಿ ಗೊತ್ತು. ಅವ್ರ ಪರ್ಮಿಷನ್ ಇಲ್ದಾನೆ ನಾವ್ ಹೆಂಗ್ ಒಪ್ಕೊಳಕ್ ಆಗುತ್ತೀನಿ? ಕೇಳ್ಬಿಟ್ಟು ಹೇಳ್ತೀನಿ. ನಿಮ್ಮ ಪ್ರಾಬ್ಲಮ್ ಏನು ಅಂತ ನನ್ಗೆ ಓಪನ್ ಆಗಿ ಹೇಳಿ, ನನ್ನ ಕೈಲಾಗಿದ್ದು ನಾನು ಏನಾರು ಮಾಡ್ಬೋದು. ಸರಿ ಸರಿ ಹೇಳ್ತೀನಿ ಬಿಡಿ. ನಾನು ಹೇಳಿ ಏನು ಅಂತ ಹೇಳ್ಬಿಡಿ, ಇಲ್ಲಿಗೆ ಕೈ ತೊಳ್ಕೊಂಬಿಡಿ. ಅದು ಬಿಟ್ಬಿಟ್ಟು ಇಲ್ಲ ಅಂತ ಅಂದ್ರೆ ಇಲ್ಲ, ಅದು ನಮ್ಮ ಮನೆಗಳಲ್ಲಿ ಆತರ ಕಳ್ಸಲ್ಲ. ಜಾಗರಣೆ ಇದು ಅಂತ ಅಂದ್ರೆಲ್ಲ ಕಳ್ಸೋದಿಲ್ಲ. ಮತ್ತೆ ಹಬ್ಬ ಮಾಡಲ್ವಾ ನೀವು? ಹಬ್ಬ ಮಾಡ್ತೀವಿ ಅಂದ್ರೆ ನಾವೆಲ್ಲ ಜಾಗರಣೆ ಎಲ್ಲ ಏನು ಮಾಡಲ್ಲ. ಮತ್ತೆ ಹಬ್ಬ ಮಾಡ್ತೀರಾ, ಜಾಗರಣೆ ಮಾಡಲ್ಲ ಅಂದ್ರೆ ಹೆಂಗೆ ಅದು? ಹಬ್ಬ ಮಾಡ್ತೀವಿ ಅಂದ್ರೆ ಸುಮ್ನೆ ಪೂಜೆ ಮಾಡ್ಕೋತೀವಿ ಮನೇಲಿ, ಮಾಮೂಲಿ ಅಷ್ಟೇ. ಜಾಗರಣೆ ಎಲ್ಲ ನಾವೇನು ಅದೆಲ್ಲ ನಡೆದು ಬಂದಿಲ್ಲ, ನಮ್ ಕಡೆ ಮಾಡಲ್ಲ. ನನಗೆ ಗೊತ್ತು ನಿಮ್ಗೆ ಪೇಮೆಂಟ್ ಬಗ್ಗೆ ನಿಮ್ಗೆ ಒಂಚೂರು ಇದಿದೆ ಅಂತ, ನೀವು ಅದಕ್ಕೆಲ್ಲ ಇಲ್ಲ ಪೇಮೆಂಟ್ ಅಂತ ಏನಿಲ್ಲ. ನನ್ಗೆ ಇಲ್ಲೇ ಬೇಕಾದಷ್ಟು ಬಟ್ಟೆ ಇದಾವೆ, ನನ್ಗೆ ಹೊಲಿಯಕ್ ಆಗದೆ ಇರೋಷ್ಟು. ಅದು ತಗೊಬನ್ನಿ, ಅದನ್ನು ಇಲ್ಲೇ ಹೊಲ್ಕೊಳ್ಳಿ. ಇಲ್ಲ ಯಾವ್ದು ನಾ ಬರ್ತೀನಿ ಖಂಡಿತವಾಗಿ ಅಂತ ಹೇಳಕ್ ಆಗೋದಿಲ್ಲ. ನಮ್ಮ ಯಜಮಾನ್ರಿಗೆ ಹೇಳ್ಬೇಕು, ಅವ್ರು ಹೋಗಿ ಅಂತ ಪರ್ಮಿಷನ್ ಕೊಟ್ರೆ ಹೋಗ್ಬೋದು. ಇಲ್ಲ ಅಂದ್ರೆ ಹಂಗೆ ಹಿಂಗೆ ಅಂದ್ರೆ ಯಾಕೆ ಸುಮ್ನೆ ಕಿರಿಕು? ಅಲ್ಲ, ಹಬ್ಬದಲ್ಲಿ ಯಾರು ಈ ತರ ವಿಚಾರಕ್ಕೆ ಯಾರು ಕಿರಿಕ್ ಮಾಡ್ತಾರೆ? ಸರಿ ಹೇಳ್ತೀನಿ ಬಿಡಿ ಅವ್ರಿಗೆ. ಅಲ್ಲ ಅವ್ರಿಗೆ ಹೇಳ್ಬೇಡಿ, ಅವ್ರು ಬಂದು ಕೂತ್ಕೊಂಡ್ರೆ ಅವ್ರಿಗೊಂದು ಮಿಷಿನ್ ಎಲ್ಲ. ಅವ್ರು ಬರಲ್ಲ, ಅವ್ರಿಗೆ ಈ ತರ ಐತೆ ಒಂದು ಸ್ಕೀಮ್ ಐತೆ ಅಂತ ಹೇಳ್ಬಿಟ್ಟು. ಅಪ್ಪ ಇದು ಸ್ಕೀಮ್ ಅಲ್ಲ, ನೀವು ತಪ್ಪು ತಿಳ್ಕೊತಾ ಇದ್ರಿ. ಸ್ಕೀಮ್ ಅಲ್ಲ ಇದು, ಸ್ಕೀಮ್ ಅಲ್ಲ, ನನಗೆ ಗೊತ್ತು. ಈ ತರ ಏನೇನೋ ಅನ್ಕೋತಾ ಇದ್ರಿ, ನಿಮ್ಗೆ ತಲೆ ಗಿರ್ರಂತ ಐತೆ ನಂಗೆ ಗೊತ್ತು. ಏನೇನೋ ಅನ್ಕೋಬೇಡಿ ದಯವಿಟ್ಟು. ಸ್ಕೀಮ್ ಅಲ್ಲ ಇದು. ಯಾರು ಸ್ಕೀಮ್ ಅಂದಿದ್ದು? ನೀವು ಯಾವ್ಯಾವ್ದನ್ನ ಎಲ್ಲೆಲ್ಲೋ ದೇವ್ರ ಕಾರ್ಯ ಅಂತ ತಗೊಂಡೋಗಿ ಸ್ಕೀಮ್ ಮಾಡ್ತಾ ಇದ್ರಿ. ಇಲ್ಲ ಬರಕ್ ಆಗಲ್ಲ ಬಿಡಿ, ಕಳ್ಸಲ್ಲ ನಮ್ಮ ಮನೇಲಿ ತರ ಬರಕ್ ಆಗಲ್ಲ. ಹೋಗ್ಲಿ, ಬಂದ್ಬಿಟ್ಟು ಅಳತೆನಾರು ಹಾಕೊಟ್ಬಿಟ್ಟು ಹೋಗಕ್ಕಾಯ್ತದ? ಆತರ ಎಲ್ಲ ಬರಲ್ಲ ಅಣ್ಣ. ಕತ್ಲೆ ಆದ್ಮೇಲೆ ಕಳ್ಸಲ್ಲ ನಮ್ಮ ಮನೇಲಿ. ಕತ್ಲೆ ಆದ್ಮೇಲೆ ಅಂದ್ರೆ ಈಗೇನ್ ಬೆಳಗ್ಗೆ ಮಾಡಕ್ ಆಯ್ತದ? ಶಿವರಾತ್ರಿ ಅನ್ಬಿಟ್ಟು ಅರ್ಥ ಇರುತ್ತೆ ಹೇಳಿ. ಸರಿ ಬರಕ್ ಆಗಲ್ಲ ಬಿಡಿ, ಸುಮ್ನೆ ಪಾಪ ಯಾಕೆ ನಿಮ್ಗೆ ಬೇಜಾರ್ ಮಾಡೋದು? ಮತ್ತೆ ಅದಕ್ಕೆ ಬೇರೆ ನಿಮ್ ಯಜಮಾನ್ರನ್ನ ಕೇಳ್ಬೇಕು ಅಂತ ಸುಳ್ಳು ಹೇಳ್ತೀರ. ಸರಿ ಸರಿ ಯಾಕೆ ಹಿಂಗೆಲ್ಲ ಸುಳ್ಳು ಹೇಳ್ತೀರ ನೀವು? ಸರಿ ಏನೋ ಹೇಳ್ಬಿಟ್ಟೆ ಬಿಡಿ, ಇವಾಗ ಆಯ್ತು, ಬರಕ್ ಆಗಲ್ಲ ಬಿಡಿ. ಸರಿನಾ? ನಾನು ಏನೋ ಒಂದ್ ಹೇಳ್ಬಿಟ್ಟೆ, ನೀವು ಅದನ್ನ ಒಂಚೂರು ಅರ್ಥ ಮಾಡ್ಕೊಳ್ಳಿ. ಲಕ್ಷ್ಮಿ ಅವ್ರೆ, ಹೇಳಿ. ಆಕ್ಚುಲಿ ಎಲ್ಲಿಗೂ ಬರಕ್ಕೂ ಹೋಗ್ಬಿಡಿ, ಎಲ್ಲಿಗೂ ಬರಂಗೂ ಇಲ್ಲ. ಆಕ್ಚುಲಿ ನಿಮ್ ಜೊತೆ ಮಾತಾಡ್ತಿರೋದು RJ ಸುನಿಲ್ ಅಂತ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸ್. ಹೇಳಿದ್ದೆ, ನೋಡಿರ್ಲಿಲ್ಲ. ನಿಮ್ಮ ದಿವ್ಯ ಇದ್ರಲ್ಲ, ನಿಮ್ ಮಗಳು,
ಹಾ ಹಾ ನಮ್ಮ ಅಮ್ಮಂಗೆ ಬಕ್ರಾ ಮಾಡಿ ಅಂತ ನಿಮ್ಮ ನಂಬರ್ ಕಳಿಸಿದ್ರು. ಹಾ ಆಯ್ತಪ್ಪ. ವಂಡರ್ಫುಲ್ ಆಗಿರೋ ಮಾರ್ನಿಂಗಲ್ಲಿ ನಾವು ಈ ಒಂದು ಟ್ರ್ಯಾಪ್ನಲ್ಲಿ ಸಖತ್ತಾಗಿರೋ ಮಾರ್ನಿಂಗಲ್ಲಿ ಮುಂದಿನ ಸಖತ್ತಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕ್ಕೊಡ್ತೀನಿ. ಅಲ್ಲಿವರೆಗೂ ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಹಾಗೆಯೇ ಈ ಕೆಳಗಿನ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಕಳಿಸಿದ್ರೆ ಅಂದರೆ ಯಾರಿಗೆ ನಾನು ಟ್ರ್ಯಾಪ್ ಮಾಡಬೇಕು ಅವ್ರ ಹೆಸರು ಮೊಬೈಲ್ ನಮ್ಮನ್ನು ಕಳಿಸ್ಕೊಟ್ರೆ ನಾನು ಅವ್ರಿಗೆ ಬಕ್ರಾ ಮಾಡ್ತೀನಿ, ಟ್ರ್ಯಾಪ್ ಮಾಡ್ತೀನಿ. ಹಾಗೆ ನಮ್ಮ ಮಾತುಗಳನ್ನು ಈ ಕಿವಿಲ್ ಕೇಳಿ, ಈ ಕಿವಿಲ್ ಬಿಟ್ಬಿಡಿ. ತುಂಬ ನೀವು ಹಚ್ಕೊಳ್ಳೋಕೆ ಹೋಯ್ತು ಅಂತಂದರೆ, ತುಂಬ ಮನ್ಸಿಗೆ ತಗೊಳಕ್ಕೆ ಹೋಯ್ತು ಅಂದರೆ ನಾವು ಜವಾಬ್ದಾರರಲ್ಲ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನಲ್ಲಿ ಮುಗಿಸ್ತಾ ಇದ್ದೀನಿ. ಟಾಟಾ ಬಾಯ್, ಯು ಟೇಕ್ ಕೇರ್, ಲವ್ ಯು ಆಲ್, ಜೈ ಹಿಂದ್. RJ Sunil, Prank Calls.